ಗ್ಯಾರಂಟಿ ಯೋಜನೆಗಾಗಿ 52,000 ಕೋಟಿ ರೂಪಾಯಿ ಹಣ ಖರ್ಚಾಗಬೇಕು. ಅಂದ್ರೆ ಅಷ್ಟು ಖರ್ಚಿದೆ. ಗ್ಯಾರಂಟಿಗೆ ನೀಡಿರತಕ್ಕಂತ ಹಣವನ್ನ ಜನರಿಂದ ವಸೂಲಿ ಮಾಡ್ತಾ ಇದೆ ಸರ್ಕಾರ. ಎಸ್, ಗ್ಯಾರಂಟಿ ಯೋಜನೆಗಾಗಿ 52,000 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದೆ. ಆ ಗ್ಯಾರಂಟಿಗೆ ನೀಡಿರತಕ್ಕಂತ ಹಣವನ್ನ ಎಲ್ಲಿಂದ ವಸೂಲಿ ಮಾಡ್ತಾ ಇದೆ? ನಮ್ಮಿಂದ ವಸೂಲಿ ಮಾಡ್ತಾ ಇದೆ. ಕಳೆದ ವರ್ಷ 71.5% ಟಿಕೆಟ್ ದರ ಏರಿಕೆ ಮಾಡಿರತಕ್ಕಂಥ ನಮ್ಮ ಮೆಟ್ರೋ ಕೆಎಸ್ಆರ್ಟಿಸಿಯಲ್ಲಿ ಲಗೇಜ್ ದರ ಏರಿಕೆ ಮಾಡಿ ಶಾಕ್ ಅನ್ನ ಕೊಟ್ಟಿದ್ರು ಸಾರಿಗೆ ಇಲಾಖೆ. 30 ಕೆಜಿ ಮೇಲಿನ ಲಗೇಜ್ಗೆ 15% 15% ದರ ಏರಿಕೆ ಮಾಡಿರತಕ್ಕಂಥ ಸಾರಿಗೆ ಇಲಾಖೆ. ಇನ್ನು ದಿನನಿತ್ಯ ಬಳಸತಕ್ಕಂಥ ನಂದಿನಿ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಕಂಡಿದೆ. ಹಾಲು, ಮೊಸರು, ಪನ್ನೀರು, ತುಪ್ಪ, ಬೆಣ್ಣೆ, ಬಿಸ್ಕೆಟ್, ಬಾದಾಮ್ ಮಿಲ್ಕ್ ಸೇರಿ ಹಲವು ಉತ್ಪನ್ನಗಳ ಬೆಲೆ ಏರಿಕೆ ಕಂಡಿದೆ. 9% ದರ ಏರಿಕೆ ಮಾಡಿರತಕ್ಕಂಥ ಇದೇ ಗ್ಯಾರಂಟಿ ಸರ್ಕಾರ. 2025ರಲ್ಲಿ ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಏರಿಕೆ ಮಾಡಿರತಕ್ಕಂಥ ಕೆಎಂಎಫ್ ಕತೆ ಹೇಳಕ್ಕೋದ್ರೆ ತುಂಬಾ ದೊಡ್ಡದಿದೆ, ತುಂಬಾ ಉದ್ದ ಇದೆ. ಇವತ್ತು ನೀವು ಪೆಟ್ರೋಲ್ ಬಂಕಿಗೆ ಹೋಗಿ 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಅಂತ ಸುಮ್ಮನೆ ಕೇಳಿ. 3 ರಿಂದ 3 ರೂಪಾಯಿ 50 ಪೈಸೆ ಏರಿಕೆ ಆಗಿದೆ ಅಂತ ಅಲ್ಲಿನ ಸಿಬ್ಬಂದಿಗಳೇ ಹೇಳ್ತಾರೆ. ಸರಿ, 3 ರೂಪಾಯಿ ಅಷ್ಟೇನಾ? 3 ರೂಪಾಯಿ ಅಷ್ಟೇನಾ ಅಂತ ನೀವು ಅನ್ಕೋಬಹುದು. ಆದ್ರೆ ಕತೆ ಅದಲ್ಲ. ಪೆಟ್ರೋಲ್ ದುಬಾರಿ ಆದ್ರೆ ಸರಕು ಸಾಗಣೆ ದುಬಾರಿ ಆಗುತ್ತೆ. ಏನು ಹೇಳಿ? ಪೆಟ್ರೋಲ್ ದುಬಾರಿ ಆದ್ರೆ ಸರಕು ಸಾಗಣೆ ದುಬಾರಿ ಆಗುತ್ತೆ. ಸರಕು ದುಬಾರಿ ಆದ್ರೆ ತರಕಾರಿ, ಹಣ್ಣು, ದಿನಸಿ ಎಲ್ಲವೂ ಕೂಡ ದುಬಾರಿ ಆಗುತ್ತೆ. ಇದ್ರ ಜೊತೆ ಬಸ್ ಪ್ರಯಾಣ ದರ, ಮೆಟ್ರೋ ಟಿಕೆಟ್ ದರ, ಕೆಎಸ್ಆರ್ಟಿಸಿ ಲಗೇಜ್ ದರ ಎಲ್ಲವೂ ಕೂಡ ಏರಿಕೆ ಆಗಿದೆ. ಮನೆಯ 1 ತಿಂಗಳ ಖರ್ಚು ಎಷ್ಟು ಏರಿದೆ ಅಂತ ಯಾರಾದ್ರೂ ಲೆಕ್ಕ ಹಾಕಿದ್ದೀರಾ? ನೋ, ಹಾಕಿರಲ್ಲ. ಯಾಕೆ ಹೇಳಿ? ಯಾಕೆ ಅಂದ್ರೆ ದಿನ ಮುಂದೂಡಿದ್ರೆ ಸಾಕಪ್ಪ ಅಂತ ನೀವು ಅನ್ಕೊಂಡಿರ್ತೀರ ಅಲ್ವೇ? ಇನ್ನು ಹಾಲಿನ ಕತೆಗೆ ಬರೋಣ. ನಂದಿನಿ ಹಾಲು ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಮನೆ ಮಾತಾಗಿದೆ. ಆದ್ರೆ ಈ ಹಾಲಲ್ಲಿ 2 ವರ್ಷದಲ್ಲಿ ಒಟ್ಟು 9 ರೂಪಾಯಿ ಏರಿಕೆ ಕಂಡಿದೆ. 9 ರೂಪಾಯಿ. ಏಪ್ರಿಲ್ 2025ರಲ್ಲಿ ಮತ್ತೆ 4 ರೂಪಾಯಿ ಏರಿಕೆ ಆಗಿದೆ. ಹಾಲು ಏರಿದ್ರೆ ಏನಾಗುತ್ತೆ ಗೊತ್ತಾ? ಟೀ, ಕಾಫಿ ರೇಟ್ ಜಾಸ್ತಿ ಆಗುತ್ತೆ. ಹೋಟೆಲಲ್ಲಿ ಇಡ್ಲಿ, ದೋಸೆ ತಿಂತೀರಲ್ವಾ, ಅದು ದುಬಾರಿ ಆಗುತ್ತೆ. ಇನ್ನು ಅಲ್ಲಿ ಹೋಗಿ ಸಿಹಿ ತಿಂಡಿಗಳನ್ನ ತಗೊಳ್ತೀರಲ್ವಾ, ಅದು ಕೂಡ ದುಬಾರಿ ಆಗುತ್ತೆ. ಒಂದು ಕುಟುಂಬ ದಿನಕ್ಕೆ 2 ಲೀಟರ್ ಹಾಲು ತಗೊಂಡ್ರೆ, 2 ಲೀಟರ್ ಹಾಲು ತಗೊಂಡ್ರೆ ತಿಂಗಳಿಗೆ ಎಷ್ಟು ಹೆಚ್ಚುವರಿ ವೆಚ್ಚ ಆಗುತ್ತೆ ಗೊತ್ತಾ? ಸರ್ಕಾರ ಏನಾದ್ರೂ ಲೆಕ್ಕ ಹೇಳುತ್ತಾ? ಸರ್ಕಾರ ಹೇಳುತ್ತಾ? ನಮ್ ಜನ ಮಾತ್ರ ಫುಲ್ ಮೌನ, ಏನು ಗೊತ್ತಿಲ್ಲ ಅನ್ನೋ ತರ ಇರ್ತೀರಿ.